ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಧನ್ಕುಷ್ ಕಿಚನ್. ನಿಮ್ಮ ಓಲ್ಡ್ ಮೆಮೊರೀಸ್ನ ನೆನ್ಪು ಮಾಡುವಂಥ ಒಂದು ಸ್ವೀಟನ್ನು ನಾನು ಇವತ್ತು ನಿಮಗೆ ಮಾಡಿ ತೋರಿಸ್ತೀನಿ. ತುಂಬ ಜನ ಚಿಕ್ಕದ್ರಲ್ಲಿ ಈ ರೀತಿಯಾದ ಸ್ವೀಟ್ಗಳನ್ನ ಇಷ್ಟಪಟ್ಟು ತಿಂತಾ ಇರ್ತೀರ. ಆದರೆ ಈ ದಿನಗಳಲ್ಲಿ ತುಂಬಾ ಕಷ್ಟ. ಇದು ಕೆಲವು ಜಾಗಗಳಲ್ಲಿ ಮಾತ್ರನೇ ಸಿಗುತ್ತೆ, ಇನ್ನೂ ಕೆಲವು ಜಾಗಗಳಲ್ಲಿ ಇದು ಸಿಗೋದೇ ಇಲ್ಲ. ಸೊ ಅಂಥ ಸ್ವೀಟ್ ಇದು, ಅದೇ ಪಾಲ್ಕೋವಾ ಅಥವಾ ಹಾಲ್ಕೋವಾ. ಇದನ್ನು ನಾವು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ಕೇವಲ 10 ನಿಮಿಷದಲ್ಲಿ ನೀವು ಇದನ್ನು ನೀವು ಅಂಗಡಿನಲ್ಲಿ ಯಾವ ರೀತಿ ನಿಮಗೆ ಸಿಗ್ತಾಯಿತ್ತೋ ಅದೇ ರೀತಿಯಾಗಿ ಮಾಡ್ಕೊಂಡು ತಿನ್ಬೋದು. ಅದು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಅದಕ್ಕೂ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ನಮಗೆ ಹಾಲ್ಕೋವಾ ಮಾಡಲಿಕ್ಕೆ 1 ಕಪ್ಪಷ್ಟು ಮೈದಾ ಬೇಕು. 1 ಕಪ್ ಮೈದಾಕ್ಕೆ ನಾನಿಲ್ಲಿ 3/4 ಕಪ್ಪಷ್ಟು ಸಕ್ಕರೆನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಸಕ್ಕರೆನ ನೋಡಿಕೊಂಡು ನೀವು ಯೂಸ್ ಮಾಡ್ಬೋದು. ಹಾಗೆ 1/4 ಕಪ್ಪಷ್ಟು ನಾನು ತುಪ್ಪನ ತೊಗೊಂಡಿದ್ದೀನಿ. ಇದಿಷ್ಟು ಇಂಗ್ರೀಡಿಯೆಂಟ್ ಹಾಕಿದ್ರೇ 10 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಈಗ ನಾನು ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ತುಪ್ಪನ ಹಾಕ್ಕೊತಾ ಇದ್ದೀನಿ. ತುಪ್ಪನ ನೀವು ಜಾಸ್ತಿ ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ಕರಗಿದ ತಕ್ಷಣವೇ ನೀವು ಮೈದಾನ ಸೇರಿಸ್ಕೊಂಡು ಈ ರೀತಿ ಲೋ ಫ್ಲೇಮಲ್ಲಿ ಕೈ ಬಿಡ್ದಾಗೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದು ಕೋವಾ ಥರ ಬರುತ್ತೆ, ನೋಡಲಿಕ್ಕೆ ಕೋವಾ ಥರನೇ ಇರುತ್ತೆ. ಈ ರೀತಿ 1 ಸ್ಪೂನ್ನ ತೆಕ್ಕೊಂಡು ಹಿಂದೆ ಈ ರೀತಿ ಇದೆಯಲ್ಲ ಅದರಲ್ಲಿ ಚೆನ್ನಾಗಿ ಅದನ್ನು ಒತ್ತಿ ಫ್ರೈ ಮಾಡ್ಕೋಬೇಕು. ನಿಮ್ಮ ಬರೀ 5ರಿಂದ 7 ನಿಮಿಷ ಅಷ್ಟೇ ಫ್ರೈ ತುಪ್ಪ ಬಿಡ್ತಾ ಇದ್ದಾಗೇ ನೀವು ತೆಗೆದುಬಿಡಬೇಕು. ಈ ರೀತಿ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಸ್ಪೂನಿಂದನೇ ಒತ್ತಿ ಚೆನ್ನಾಗಿ ನಾವು ನಾದ್ಕೋಬೇಕು. ಈ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋತಾ ಇದ್ದಾಗೇ ಅದು ತುಪ್ಪ ಬಿಡೋಕ್ಕೆ ಶುರು ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಅದು ತುಪ್ಪ ಬಿಟ್ಟಿದೆ. ಇವಾಗ ಇದು ಚೆನ್ನಾಗಿ ತಣ್ಣಗಾಗಬೇಕು. ತಣ್ಣಗಾದ ನಂತರ ನಾವು ಇದಕ್ಕೆ ಸಕ್ಕರೆನ ಸೇರಿಸ್ಕೋಬೇಕು. ಸಕ್ಕರೆನ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಈ ಟೈಮಲ್ಲೇ ಸ್ವಲ್ಪ ನೀವು ಅದನ್ನು ಟೇಸ್ಟ್ ಮಾಡಿ ಸಕ್ಕರೆನ ಬೇಕಂದರೆ ಸೇರಿಸ್ಕೋಬೋದು, ಬೇಡ ಅಂದರೆ ಅಷ್ಟೇ ಸ್ಟಾಪ್ ಮಾಡ್ಬೋದು. ಚೆನ್ನಾಗಿ ಈಗ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನೀವು ಜಾಸ್ತಿ ಸಕ್ಕರೆ ಹಾಕ್ಬಿಟ್ರೂ ಕೂಡ ಅದು ಮೆಲ್ಟ್ ಆಗುತ್ತೆ. ಸೊ ನೀವು ಎಷ್ಟು ಬೇಕೋ ಅಷ್ಟನ್ನೇ ಯೂಸ್ ಮಾಡಿ. ನಾನು ತೊಗೊಂಡಿರುವಂಥ ಅಳತೆಯಲ್ಲಿ ಕರೆಕ್ಟಾಗಿ ಆಗಿತ್ತು. ನೋಡಿ, ಈ ರೀತಿ ನಾವು ಉಂಡೆ ಕಟ್ಟಿದ್ರೆ ಈ ಥರ ಬರಬೇಕು. ಈ ಥರ ಬಂದರೆ ಕರೆಕ್ಟಾಗಿ ಆಗಿದೆ ಅಂತೇಳಿ. ಈಗ ಈ ರೀತಿಯಾದಂಥ ಒಂದು ಬಾಕ್ಸ್ ಶೇಪ್ನಲ್ಲಿರುವಂಥ ಯಾವುದಾದ್ರೂ ಒಂದು ಬಾಕ್ಸ್ ಅಥವಾ ಪಾತ್ರೆನ ಇಟ್ಕೊಂಡು ಅದಕ್ಕೆ ಇದನ್ನು ಹಾಕ್ಕೊಳ್ಳಿ. ಅದು ಉದುರಾಗಿದ್ರೂ ಏನೂ ಪರವಾಗಿಲ್ಲ. ಅದನ್ನು ನಾವು ಚೆನ್ನಾಗಿ ಒತ್ಕೊಂಡಾಗ ಅದು ಸೆಟ್ ಆಗುತ್ತೆ. ನೋಡಿ, ನೀಟಾಗಿ ಅದು ಎಲ್ಲೂ ಕಚ್ಕೊಂಡಿಲ್ಲ, ಪ್ಲೇಟ್ಗೂ ಕೂಡ ಕಚ್ಕೊಂಡಿಲ್ಲ. ಈ ರೀತಿಯಾಗಿ ನಾವು ಅದನ್ನು ಮಾಡ್ಕೊಬೇಕು. ಈ ರೀತಿ ಚೆನ್ನಾಗಿ ನಾವು ಅದನ್ನು ಒತ್ಕೋಬೇಕು. ಒಂದು ಸ್ಪೂನ್ನಲ್ಲಿ ಹಿಂದೆಯಿಂದ ಅದನ್ನು ಚೆನ್ನಾಗಿ ಒತ್ಕೊಳ್ಳಿ. ನೀವೇನು ಅದಕ್ಕೆ ತುಪ್ಪ ಹಾಕೋ ಅವಶ್ಯಕತೆ ಇಲ್ಲ. ನೀವೇನು ಒಂದು ಬಾಕ್ಸ್ ತೊಗೊಂಡಿರ್ತೀರ ಅದಕ್ಕೆ ಮಾತ್ರ ತುಪ್ಪನ ನೀವು ಸವರ್ಕೋಬೇಕು. ಚೆನ್ನಾಗಿ ನೀವು ಒತ್ಕೋಬೇಕು. ಚೆನ್ನಾಗಿ ಅದು ಸೆಟ್ ಆಗಬೇಕು ಅಂದರೆ ನೀವು ಎಷ್ಟು ಚೆನ್ನಾಗಿ ಪ್ರೆಸ್ ಮಾಡಿ ಅದನ್ನು ಸಮ ಮಾಡ್ಕೊತೀರೋ ಅಷ್ಟು ಒಳ್ಳೆಯದು. ಇವಾಗ ಇದನ್ನು ನಾನು ಒಂದೇ 1 ನಿಮಿಷ ಸೆಟ್ ಆಗ್ಲಿಕ್ಕೆ ಬಿಟ್ಟಿದ್ದೆ. ನಂತರ ತೆಕ್ಕೊಂಡು ಇದನ್ನು ಸೈಡ್ಸ್ ಎಲ್ಲ ಈ ರೀತಿ ಒಂದು ಚಾಕುನಲ್ಲಿ ಬಿಡಿಸ್ಕೊತಾ ಇದ್ದೀನಿ. ತುಂಬ ಜನ ನಾನು ಹಾಕೋ ರೆಸಿಪಿನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಆಗ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ನಿಮಗೆ ಏನಾದರೂ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳಬೇಕು ಅನ್ನೋದಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ ಯಾವ ರೀತಿ ಬಾಕ್ಸ್ ಶೇಪಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಅಂತೇಳಿ. ಇವಾಗ ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ. ನಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ನಾವು ಕಟ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನೀವು ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಬರುತ್ತೆ. ನೀವು ಆಗಿಂದಾಗೆ ನೀವು ವೀಡಿಯೋಗಳನ್ನ ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಟ್ಟಾಗ್ತಿದೆ ಅಂತೇಳಿ, ಎಲ್ಲೂ ಕೂಡ ಮುರಿದೋಗ್ತಾ ಇಲ್ಲ.
ತುಂಬಾ ಚೆನ್ನಾಗಿತ್ತು. ನಿಮಗೆ ಎಷ್ಟು ಚಿಕ್ಕದಾಗಿ ಬೇಕೋ ದೊಡ್ಡದಾಗಿ ಬೇಕೋ ಅನ್ನೋದನ್ನು ನೋಡಿಕೊಂಡು ನೀವು ಕಟ್ ಮಾಡ್ಕೋಬೋದು. ಬರೀ 10 ನಿಮಿಷ ಸಾಕು. 10 ನಿಮಿಷದಲ್ಲಿ ಸೂಪರ್ ಆಗಿರುವಂಥ ಒಂದು ಸ್ವೀಟ್ನ ನೀವು ತಯಾರು ಮಾಡ್ಕೋಬೋದು. ಇದನ್ನು ನೀವು ಆರಾಮಾಗಿ 1 ತಿಂಗಳು ಇಟ್ಕೊಬೋದು, ಏನೂ ತೊಂದರೆ ಇಲ್ಲ. ನೋಡಿ, ಇವಾಗ ನಾನು ಒಂದನ್ನು ತೆಗೆದು ಕೂಡ ತೋರಿಸ್ತೀನಿ ನಿಮಗೆ. ಸೇಮ್ ನೀವು ಯಾವ ರೀತಿಯಾದಂಥ ಹಾಲ್ಕೋವನ ನೀವು ತಿಂತಾ ಇದ್ರಿ ಚಿಕ್ಕ ವಯಸ್ಸಿನಲ್ಲಿ, ಅದೇ ರೀತಿಯಾದಂಥ ಹಾಲ್ಕೋವನ ನೀವು ಮನೆಯಲ್ಲೇ ಮಾಡ್ಕೋಬೋದು. 100% ನೀವು ಯಾವ ಥರ ಟೇಸ್ಟ್ ನೋಡಿದ್ರೋ ಅದೇ ರೀತಿಯಾಗಿ ನಿಮಗೆ ಮನೆಯಲ್ಲೇ ಮಾಡಿಕೊಂಡ್ರೆ, ಇದೇ ಅಳತೆನಲ್ಲಿ ಮಾಡಿಕೊಂಡ್ರೆ ಅದೇ ಟೇಸ್ಟ್ ಬರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಹಾಲ್ಕೋವ ಅಥವಾ ಪಾಲ್ಕೋವ ಬಂದಿದೆ ಅಂಥೇಳಿ. ತುಂಬಾ ಟೇಸ್ಟಿಯಾಗಿತ್ತು. ಸೇಮ್ ನಾವು ಚಿಕ್ಕದ್ರಲ್ಲಿ ಹೇಗಿತ್ತೋ ನಾವು ತಿಂತಾ ಇದ್ದಿದ್ದು ಅದೇ ರೀತಿಯಾಗಿ ಬಂದಿತ್ತು. ನೋಡಿ, ಇದನ್ನು ಮುರಿದು ಕೂಡ ತೋರಿಸ್ತೀನಿ. ನೋಡಿ, ಉದ್ರುಕೊಳ್ಳಲ್ಲ, ಎಷ್ಟು ಚೆನ್ನಾಗಿ ನಾವು ಕಟ್ ಮಾಡ್ದಂಗೆ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.